ವೆಲ್ಕಮ್ ಮಾಡಿ ಮಾರ. ಏದಿದೆ ಮ್ಯಾಚ್ ಬೋರಿಂಗ್ ಇದ್ರು ಕಾಮೆಂಟ್ರಿ ಮೂಲಕ ಒಂದು ಮೇಲ್ ತರುವಂಥದ್ದು ಒಂದು ಅದ್ಭುತ ನೈಪುಣ್ಯತೆ ಇರುವಂಥದ್ದು ಹೋಗ್ತಿದೆ ಇವ್ರ ಜೊತೆ ಸೇರ್ಕೊಂಡು. ಮತ್ತೆ ಈ ವಿಡಿಯೋದಲ್ಲಿ ಇನ್ನೊಂದು ಬಾರಿ ವಿಶೇಷತೆ ಇದೆ. ಅಂದ್ರೆ ಈಗ ಯುವಕರಿಗಂತ ನೀವು ಹೇಳಿದ್ರಿ, ಇನ್ನು ಒಂದು ಒಳ್ಳೆ ಒಂದು ಹೆಸರಿದೆ ಮೊಟ್ಟೆ ಅಂತ ಹೇಳಿ. ಎಲ್ಲ ಆಲ್ಮೋಸ್ಟ್ ದೊಡ್ಡ ತನಕ ನಾನು ಮೊಟ್ಟೆ ಅಂತಾನೆ ಕರೆಯೋದು. ಅಂದ್ರೆ ನಮ್ಮ ಲೋಕಲ್ಸ್ ಪ್ಲೇಯರ್, ನಮ್ಮ ಮೊದಲಿನ ಆದಿತ್ಯ ನಮ್ಮ ಲೋಕಲ್ ಪ್ಲೇಯರ್ಸ್ಗಳ ಒಂದು ಚೂರು ಮೇಲ್ಮಟ್ಟಕ್ಕೆ ಬರಲಿ ಮುಂದಿನ ಈಗ. ಯಾಕಂದ್ರೆ ನಾನೊಂದು ಕ್ರಿಕೆಟ್ ಹುಚ್ಚ, ಜೊತೆಗೆ ಇವ್ರು ಹೇಳಿದ್ರು ಕ್ರಿಕೆಟ್ನ ವೀಕ್ಷಕ ಎಣಗಾರ ಅಂತ. ಬಹುಶಃ ನಾನು ಹೇಳ್ತೇನೆ ಸರ್, ರಾಜ್ಯ ಟೆನ್ನಿಸ್ ಕ್ರಿಕೆಟ್ ನೋಡಿದ್ರೆ ಬಹುಶಃ ಬೇಜಾರ ಸಂಗತಿ ಒಂದಿದೆ ನಮಗೆ. ಯಾಕಂತ ಹೇಳಿದರೆ ಎಲ್ಲ ಊರಿನವರು ಸ್ಟೇಟ್ ಲೆವೆಲ್ ಪ್ಲೇಯರ್ಸ್, ಅದರಲ್ಲಿ ನೀವು ಹೇಳೋ ಥರ ನನ್ನ ಇದಿರ್ಬೋದು, ಆದರೂ ಇವಾಗ ಝೀರೋ ಮೆಮೊರೀಸ್ ಅನ್ನೋ ಒಂದು ಪದ ಇದೆಯಲ್ಲ, ಅದಕ್ಕೆ ಬಹಳಷ್ಟು ಅರ್ಥ ಇದೆ, ಅರ್ಥಗರ್ಭಿತವಾದ ವಾಕ್ಯ ಆಗ್ತಾಯಿದೆ ಅದು. ಯಾಕಂದರೆ ಮೊದಲಿಗೆ ನನ್ನ ಊರಿನಲ್ಲಿ ಒಂದು ಒಳ್ಳೆ ಗ್ರೌಂಡ್ ಇದೆ. ಈ ಗ್ರೌಂಡು ಸ್ಕೂಲ್ದು ಈಗ ಇರೋದು ನಮ್ಮ ಸ್ಕೂಲ್ ಲೆಕ್ಕದು, ಆದರೆ ಗ್ರೌಂಡಿಗೆ ನಮ್ಮ ಹಿರಿಯ ಕ್ರಿಕೆಟಿಗರು ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಹೌದು, ನಾವು ಈ ಕಮಿಟ್ರಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಹೇಳ್ತೀವಿ, ನಮಗೆ ಪಂದ್ಯಕೂಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬ ಹೃದಯ ಶ್ರೀಮಂತಿಕೆಯ ದಾನಿಗಳಿಗೂ ಕೂಡ ನಾವು ಹೃದಯ ಸ್ಪರ್ಶಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಜೊತೆಯಾಗಿ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಸೇವೆ ಸಹಕಾರ ನಮ್ಮೊಂದಿಗೆ ಹೀಗೆ ಇರಲಿ ಎಂಬ ಆಶಯವನ್ನು ವ್ಯಕ್ತಪಡಿಸ್ತೇವೆ ಎನ್ನುವಂಥ ಮಾತನ್ನು ಹೇಳ್ತಾ ಮಗದೊಮ್ಮೆ ಹೃದಯ ಸ್ಪರ್ಶಿ ಕೃತಜ್ಞತೆ ಅಭಿನಂದನೆ ತಿಳಿಸ್ತಾ ಇದ್ದೀವಿ. ವೆಲ್ಕಮ್ ಮಾಡಿ ಮಾರ. ಹಾಯ್, ನಮಸ್ತೆ ನಮ್ಮ ಎಲ್ಲ ನಾವಿಕ ಮಹೇಶರಿಗೆ. ಇನ್ನೊಂದು ವಿಚಾರದೊಂದಿಗೆ ಇಲ್ಲಿಗೆ ಬಂದಿದ್ದೀವಿ. ಮುಂದೆ ಇವತ್ತಿನ ವಿಚಾರ ಎಲ್ಲ ಏನು ಪೀಳಿಗೆ ಯುವ ಪೀಳಿಗೆ ಇರ್ತದಲ್ಲ, ಅವರಿಗೆ ಅಂತ ಹಿಡಿಸುವಂಥ ವಿಚಾರ. ಒಂದು ಕ್ರಿಕೆಟ್ ಪಂದ್ಯಾವಳಿ ಬಗ್ಗೆ ಹೇಳ್ತಾ ಇದ್ವಿ. ಗೊತ್ತಿರುವ ಹಾಗೆ ನಮ್ಮ ಹಿರೇಬೇಲಿನಲ್ಲಿ ಮ್ಯಾಚ್ ಅನ್ನೋದು ಎಷ್ಟು ಕ್ರೇಜ್ ಇದೆ ಅನ್ನೋದು ಆವಾಗಿನ ಕಾಲದಿಂದನೂ ಇಲ್ಲಿ ಒಂದು ನಡೆದ್ರೆ ಬೇರೆ ಎಲ್ಲಿ ನಡೆದ್ರು, ಸುತ್ತಮುತ್ತ ಎಲ್ಲಿ ನಡೆದ್ರು ಹಿರೇಬೇಲ್ ನಡೀತಾ ಇದೆ ಅಂದರೆ ಗತ್ತು ಬೇರೆ ಅದು. ಅಂಥ ಪಂದ್ಯಾಕೂಟಗಳನ್ನು ಹಿಂದೆ ಸಾಕಷ್ಟು ಜನ ನಡೆಸ್ಕೊಂಡು ಬಂದಿದ್ದಾರೆ. ಆದರೆ ರೀಸೆಂಟಾಗಿ ಅಂದರೆ ಒಂದು 4-5 ವರ್ಷ ಅಂತಲೂ ಹೇಳ್ಬೋದು, ಅವರು ಒಬ್ಬರಾಗಿ ನಿಂತು ಆಯೋಜನೆ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಅವ್ರನ್ನ ಮತ್ತೆ ಮಾತಾಡಿಸುವ. ಅವ್ರನ್ನ ಕರೆಸೇ ಮಾತಾಡ್ತೀವಲ್ಲ. ಹೌದು, ಅವ್ರ ಬಗ್ಗೆ ಹೇಳಬೇಕಂದ್ರೆ ಒಂದು ಅದ್ಭುತ ಕ್ರೀಡಾ ಪ್ರೋತ್ಸಾಹಿ, ಅದ್ಭುತ ಆಟಗಾರ, ಮತ್ತು ಇನ್ನೊಂದು ಹೇಳಲೇಬೇಕಾಗಿದ್ದು ಕಂಚಿನ ಕಂಠದ ಅತ್ಯುತ್ತಮ ಒಂದು ನಿರೂಪಣೆ, ವೀಕ್ಷಕ ವಿವರಣೆಗಾರ. ಬರೀ ಇಲ್ಲಿ ಅಂತ ಅಲ್ಲ, ಕರ್ನಾಟಕ ರಾಜ್ಯ ಸುತ್ತಮುತ್ತ ಎಲ್ಲ ಓಡಾಡಿ ಬಂದಿದ್ದಾರೆ. ಜಿಲ್ಲೆಯಲ್ಲೂ ಕೂಡ ಅವರ ಒಂದು ಏನು ಕಂಚಿನ ಕಂಠದ ಸಿರಿ ಅಂತಲ್ಲ. ಎಷ್ಟೋ ಜನ ಈಗಲೂ ಅಷ್ಟೇ ಕಳಸಲ್ಲಿ ಏನಾದ್ರು ಒಂದು ಮ್ಯಾಚ್ ಗೀಚ್ ನಡೀತು ಅಂದ್ರೆ ಅದೊಂದು ವಾಯ್ಸ್ ಕೇಳಿದ್ರೆ ಸಾಕು, ಶುರು ಮಾಡಿದೆ ಅಂತಾರೆ. ಅಂದ್ರೆ ಅಷ್ಟು ಕ್ರೇಜ್ ಇದೆ. ಮ್ಯಾಚ್ ಬೋರಿಂಗ್ ಇದ್ರು ಕಾಮೆಂಟ್ರಿ ಮೂಲಕ ಒಂದು ಮೇಲ್ ತರುವಂಥದ್ದು ಒಂದು ಅದ್ಭುತ ನೈಪುಣ್ಯತೆ ಇರುವಂಥದ್ದು. ಈಗ ಮತ್ತೆ ಇನ್ನೊಂದು ಅವ್ರ ಬಗ್ಗೆ ಇನ್ನೊಂದು ಸ್ಪೆಷಲ್ ನಮಗೆ ಯಾಕೆ ಹತ್ರ ಹೇಳಿ. ನಮಗೆ ನೋಡಿ ಇಲ್ಲಿ ಏನು ಝೀರೋ ಮೆಮೊರೀಸ್ ಅಂತ ನಾವೇನೀಗ ಹೇಳ್ಕೊಂಡು ಎಲ್ಲ ಮಾಡ್ತಾ ಇದೀವಿ. ಅದಕ್ಕೊಂದು ಮೊದಲು ವೇದಿಕೆಯನ್ನು ಕಲ್ಪಿಸಿಕೊಂಡಂತ ವ್ಯಕ್ತಿ ಅಂದ್ರೆ ಏನು ಕರೆಸ್ತೀವಿ ಅವರು ಮತ್ತೆ ಆ ಹೆಸರಿಗೆ ಒಂದು ಸ್ಪಾರ್ಕ್ ಕೊಟ್ಟಂತದ್ದು ನಮ್ಮ ಸಂತೋಷ್ SP ಚಿಕ್ಕ. ಈಗ ಮುನ್ನಡೆಸ್ತಿರುವಂಥದ್ದು ಪವನ್. ನೋಡಿ, ಹಿಂಗೆಲ್ಲ ಸೇರ್ಸ್ಕೊಂಡು ಬಂದು ಒಂದು ಅದ್ಭುತ ಝೀರೋ ಕಂಪ್ಲೀಟ್ ಹೋಗ್ತಿದೆ ಇವ್ರ ಜೊತೆ ಸೇರ್ಕೊಂಡು. ಮತ್ತೆ ಈ ವಿಡಿಯೋದಲ್ಲಿ ಇನ್ನೊಂದು ಬಾರಿ ವಿಶೇಷತೆ ಇದೆ. ಅಂದ್ರೆ ಈಗ ಯುವಕರಿಗಂತ ನೀವು ಹೇಳಿದ್ರಿ, ಇನ್ನು ಸ್ವಲ್ಪ ಏಜ್ ಆದವರಿಗೆ ಲೆಜೆಂಡ್ ಅವರಿಗೆ ಸ್ವಲ್ಪ ಅವ್ರು ಅಷ್ಟು ಆಟ ನೋಡಿದಾದ್ಮೇಲೆ ಗೊತ್ತಾಗ್ತದೆ ನಾನು ಯಾಕೆ ಯುವಕರು ಅಂತ ಹೇಳಿದೆ ಅಂತ. ಅದರೆಲ್ಲ ವಿಶೇಷತೆಗಳನ್ನು ಈಗ ಅವ್ರ ಹತ್ರ ಕೇಳೋಣ. ಆದಷ್ಟು ಇನ್ನು ಅತಿ ಶೀಘ್ರದಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ ಮ್ಯಾಚ್ ಇಲ್ಲಿ ಶುರು ಆಗ್ತದೆ. ಅದು ಕೂಡ ಯಾವ ರೀತಿ ಅಂತಲೂ ಕೂಡ ಅವರೇ ಹೇಳ್ಕೊಡ್ತೀನಿ, ಅವ್ರ ಹತ್ರ ಹೇಳ್ತೀನಿ. ಕ್ರೀಡಾಂಗಣ ಕೂಡ ಅಷ್ಟೇ ಒಂದು ಸಪೋರ್ಟ್ ಮಾಡುತ್ತೆ ನಮಗೆ. ಈಗ ಇಲ್ಲಿ ಏನೇ ಒಂದು ಆಟ ಗೀಟ ಏನೇ ಒಂದು ಕ್ರೀಡೆ ನಡೆದ್ರು ಕೂಡ ಇದೊಂದು ಕ್ರೀಡಾಂಗಣದ ಬಗ್ಗೆ ಹೇಳ್ಬೇಕು ನಾವು. ಮತ್ತೆ ಮಾತಾಡುವ, ಹೋಗ್ತಾ ಮಾತಾಡೋಣ. ಮೊದಲೇದಾಗಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಈಗ ನಾ ಆಗಲೇ ಹೇಳಿದೆ ಇಷ್ಟೆಲ್ಲ ಅವ್ರ ಬಗ್ಗೆ ಅಂತ ಹೇಳಿದ್ವಿ. ಅವ್ರ ಹೆಸರು ಬಂದ್ಬಿಟ್ಟು ಸಂದೀಪ್ ಹಿರೇಬೇಲ್. ಇಲ್ಲಿ ಅವ್ರೆ ಸಂದೀಪ್ ಅಂದ್ರೆ ಅಷ್ಟು ಗೊತ್ತಾಗಲ್ಲ ಯಾರಿಗೂ, ಲೋಕಲ್ ಹೊರಗಡೆ ಅದಕ್ಕೊಂದು ಒಳ್ಳೆ ಒಂದು ಹೆಸರಿದೆ ಮೊಟ್ಟೆ ಅಂತ ಹೇಳಿ. ಬೇಜಾರಿಲ್ಲ ಕರೆದ್ರೆ ಎಲ್ಲ ಆಲ್ಮೋಸ್ಟ್ ದೊಡ್ಡ ತನಕ ನಾನು ಮೊಟ್ಟೆ ಅಂತಾನೆ ಕರೆಯೋದು. ಅಂದ್ರೆ ಚಿರಪರಿಚಿತ ಎಲ್ಲ. ಹೌದು. ಹಾಗೆ ಈಗ ಅವರು ಶುರು ಮಾಡಿದ್ದಾರೆ. ಇದು ಈಗ ಅಣ್ಣ ಎಷ್ಟೇ ಸೀಸನ್ ಇದೀಗ? ಸರ್ ನಾವು 4ನೇ ಸೀಸನ್ ಮಾಡ್ತಾ ಇದೀವಿ. ಇದ್ರ ಮತ್ತೆ 2020 ಸ್ಟಾರ್ಟ್ ಮಾಡಿದ್ದು ಮ್ಯಾಚ್ನ. 2020 ಮೊದಲನೇ ಸೀಸನ್ ಆಯಿತು. 20, 21 ಕಂಟಿನ್ಯೂಸ್ 2 ಸೀಸನ್ ಕಂಟಿನ್ಯೂಸ್ ಆಯಿತು. 22ರಲ್ಲಿ ಮಾತ್ರ ಏನಾಯಿತು ಅಂದರೆ ಲಾಕ್ಡೌನು ಕೊರೋನಾ ಅಂತೇಳಿ 1 ವರ್ಷ ನಿಲ್ತು. ಆಮೇಲೆ ಈಗ ಮತ್ತೆ ಕಂಟಿನ್ಯೂಸ್ ಆಗಿ 2 ವರ್ಷದಿಂದ ಈಗ 4ನೇ ಸೀಸನ್ ನಡೀತಾ ಇದೆ. HPL ಅಂತ, ಹಿರೇಬೇಲ್ ಪ್ರೀಮಿಯರ್ ಲೀಗ್ ಅಂತ, ಫ್ರೆಂಡ್ಸ್ ಹಿರೇಬೇಲ್ ಅಂತ ಇದು. ನಾನು ಹೆಸರಿಗೆ ಮಾತ್ರ ಮುಂದಾಳತ್ವ, ಆದರೆ ನನ್ನೊಟ್ಟಿಗೆ ನನ್ನ ಇಲ್ಲಿ ಆಡುವಂಥ ಆಟಗಾರರು, ಜೊತೆಗೆ ನನ್ನ ಊರಿನ ಪರ ಊರಿನ ಸರ್ವರ ಸಪೋರ್ಟಿಂದ, ಜೊತೆಗೆ ನಿಮ್ಮಂಥ
ಸಪೋರ್ಟಿಂದ ಈ ಒಂದು ಮ್ಯಾಚ್ಗಳು ಈಗ 4ನೇ ವರ್ಷ ಕಂಟಿನ್ಯೂ ಬರ್ತಾ ಇದೆ. ಇನ್ನು ಮುಂದೆ ಎಷ್ಟು ವರ್ಷ ಹೋಗುತ್ತೆ ಅಂತ ಗೊತ್ತಿಲ್ಲ, ಅದು ದೇವರಿಗೆ ಬಿಟ್ಟಿದೆ. ನಿಮಗೆ ನಾವು ಸಪೋರ್ಟ್ ಅಲ್ಲ, ನಮಗೆ ನೀವು ಸಪೋರ್ಟ್ ಆಗಿರೋದು. ಫಸ್ಟ್ ವೇದಿಕೆ ಕೊಟ್ಟಂತವ್ರೆ ಈ ಒಂದು ಜೀರೋ ಮೆಂಬರ್ಸ್ಗೆ ಏನೊಂದು ಅಲ್ಲ, ನಾವು ವೇದಿಕೆ ಕೊಟ್ಟಿದ್ದಲ್ಲ, ನಾನು ನಿಮ್ಮ ಹತ್ರ ಕೇಳಿದಾಗ ನೀವು ಹೇಳಿದ್ರಿ ಟೀಮ್ ಇದೆ ಅಂತ. ಇದೇ ಸಂತು ಕಾಲ್ ಮಾಡಿದ್ದಾಗ ಸೆಕೆಂಡ್ ಸೀಸನ್ ಅಲ್ಲಿ ಅಲ್ವಾ? ಹೌದು, ಸೆಕೆಂಡ್ ಸೀಸನ್ ಅಲ್ಲಿ ಟೀಮ್ ಇವ್ರು ಫಸ್ಟ್ ಸೀಸನ್ ಆಡೋವಾಗ ಹೇಳಿದ್ರು ನಾವು ಎಷ್ಟೊಂದು ಟೈಮಲ್ಲಿ ಟೀಮ್ ಮಾಡ್ತೀವಿ ಅಂತ. ಅವಾಗ ಇವ್ರಿಗೆ ಕಾಲ್ ಮಾಡಿದೆ, ಆದರೂ ಏನೋ ನನ್ನ ಟೀಮ್ ಫುಲ್ ಆಗಿತ್ತು, ಫಿಲಪ್ ಆಗಿತ್ತು ಆಲ್ಮೋಸ್ಟ್ ಫಸ್ಟಿಗೆ. ಇವ್ರು ಕಾಲ್ ಮಾಡಿ ನನಗೊಂದು ಟೀಮ್ ಬೇಕು ಅಂದರು. ಸರಿ ನೋಡುವ ಸಂತು ನಿನಗೆ ನಾಳೆ ಸಂಜೆ ಹೇಳ್ತೀನಿ ಅಂತ ಹೇಳಿದ್ದೆ. ಆವಾಗ ಏನಾಯಿತು, ನೆಕ್ಸ್ಟ್ ಡೇಗೆ ಒಂದು ಟೀಮ್ ಏನೋ ಆ ಕಡೆ ಈ ಕಡೆ ಆಗ್ತಾಯಿತ್ತು. ಅಲ್ಲಿ ನಾನೇ ಒಂದು ಓನರ್ಶಿಪ್ ತೊಗೊಂಡ ಟೀಮ್ ಅಂತ ಇತ್ತು, ನನಗೆ ಟೀಮ್ ಬರ್ತಾಯಿಲ್ಲ ಅಂತ. ಇವ್ರು ಕೇಳಿದ್ರೆ ನನ್ನ ಓನರ್ಶಿಪ್ ತೆಗೆದು ಇವ್ರಿಗೆ ಕೊಟ್ಟೆ. ಟೀಮ್ ಹೆಸರೇನು ಅಂತ ಕೇಳಿದೆ. ಇವರು ಆವಾಗ ಆ ಮೂಮೆಂಟಲ್ಲಿ ಹೇಳಿದರು ಝೀರೋ ಮೆಮೊರೀಸ್ ಅಂದ್ಬಿಟ್ರು. ಅವಾಗ ನನಗೂ ನಗು ಬಂದಿತ್ತು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನಗೂ ನಗು ಬಂದಿದ್ದು, ಏನಪ್ಪ ಟೀಮ್ ಹೆಸರು ಝೀರೋ ಮೆಮೊರೀಸ್ ಅಂತ. ಮತ್ತು ಅದು ಈಗ ಝೀರೋ ಮೆಮೊರೀಸ್ ಅನ್ನೋದು ಆವಾಗ ಏನೋ ಅದರಲ್ಲಿ ನೀವು ಹೇಳತ್ತರ ನನ್ನ ಇದಿರ್ಬೋದು, ಆದರೂ ಇವಾಗ ಝೀರೋ ಮೆಮೊರೀಸ್ ಅನ್ನೋ ಒಂದು ಪದ ಇದೆಯಲ್ಲ, ಅದಕ್ಕೆ ಬಹಳಷ್ಟು ಅರ್ಥ ಇದೆ, ಅರ್ಥಗರ್ಭಿತವಾದ ವಾಕ್ಯ ಆಗ್ತದೆ ಅದು. ಯಾಕಂತ ಹೇಳಿದರೆ ಶುರು ಹೇಗೆ ಅಂತ ಕೇಳ್ತಿದ್ರಲ್ಲ ನೋಡಿ, ಜೀರೋ ಮೆಮೊರಿ ಶುರುವಾಗಿತ್ತು ಒಂದು ಕ್ರಿಕೆಟ್ನ ಒಂದು ಇದರಿಂದ. ಈಗ ಸೀಸನ್ 4 ಇದು 4ನೇ ಸೀಸನ್ಗೆ ಕಾಲಿಡ್ತಾ ಇದೆ. ಈ ನಮ್ಮ ಕಳಸ ಬಾಳೂರು ಪರಿಸರದಲ್ಲಿ ಪ್ರಥಮವಾಗಿ ಶುರು ಮಾಡಿದಂಥದ್ದು ನೀವೇ ಮಾಡಿ, ಇಲ್ಲಿಂದ ಲೀಗ್ ಮ್ಯಾಚಸ್ ಅನ್ನ ನಾನು ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಕಳಸದಲ್ಲ ಇತ್ತು. ಕಳಸ ಬಾಳೂರಿಗೆ ಫಸ್ಟ್ ಕಳಸ ಬಾಳೂರು ಲೀಗಲ್ಲಿ ಫಸ್ಟ್ ನಾನು ಮತ್ತೆ ಬದ್ರುದ್ದೀನ್ ಅಂತ ಒಬ್ಬ ಇದ್ರು ಫಸ್ಟ್ ಸೀಸನಲ್ಲಿ. ಅದು ಇವರೇ ಹಿರೇಬೆಲ್ಲವರೇ, ನಾವಿಬ್ಬರು ಸೇರಿ ಮೊದಲಿಗೆ ಪ್ಲಾನ್ ಮಾಡಿರೋದು. ಈಗ ಇದು ಸೀಸನ್ ಈಗ IPL ಎಲ್ಲ ನೋಡಿದೀವಿ ನಾವು. ಇದ್ರ ಏನು ವಿಶೇಷತೆ ಇದೆ, ಹೆಂಗ್ ಮಾಡ್ತೀರಾ ಅಂತ? ವಿಶೇಷ ಸೇಮ್ IPL ಅಲ್ಲಿ ಏನು ನಡೀತದೆ ಹಾಗೆ. ಅಲ್ಲಿ ಆಟಗಾರರಿಗೆ ದುಡ್ಡು ಇರ್ತದೆ, ಇಲ್ಲಿ ಆಟಗಾರರು ದುಡ್ಡನ್ನು ನಮಗೆ ಪಾವತಿಸ್ಕೊಂಡು ಆಡ್ತಾರೆ. ಪಾಯಿಂಟ್ಸ್ ಮಾತ್ರ ಇರ್ತದೆ ಅಷ್ಟೇ. ಒಂದು ಪ್ಲೇಯರ್ ಅಮೌಂಟ್ ಅಂತ ಒಂದು ಸ್ವಲ್ಪ ತಗೋತೀವಿ, ಮತ್ತು ಟೀಮ್ ಎಂಟ್ರಿ ಅಂತ ತಗೋತೀವಿ. ಅವರಿಗೆ ಜೆರ್ಸೀಸು ಮತ್ತು ಎಷ್ಟು ದಿನ ಮ್ಯಾಚ್ ಇರ್ತದೆ ಅವಾಗೆಲ್ಲ ಊಟ ಅದು ಇದು ಮಾಡ್ತೀವಿ, ಊಟ ಪ್ರೊವೈಡ್ ಮಾಡ್ತೀವಿ, ಮತ್ತೆ ಮೊಟ್ಟೆ ಹಾಗೆ ಹೀಗೆ ಅಂತ ಹೇಳಿ. ಲೀಗ್ ಅಂತ ಪಂದ್ಯಾವಳಿಗಳು ಬಂದರೆ ಈಗ ಸಾಕಷ್ಟು ಲೋಕಲ್ ಪ್ಲೇಯರ್ ಆದಷ್ಟು ಹೆಸರನ್ನು ಕೊಡೋದಿಲ್ಲ ಕೆಲವು. ನನ್ನ ಪ್ಲ್ಯಾನ್ ಮೊದಲಿದ್ದು ಅದೇ ಸರ್. ಯಾಕಂತ ಹೇಳಿದರೆ ಈಗ 30-40 ಸಾವಿರದ ಮ್ಯಾಚ್ ಅಂದ ತಕ್ಷಣ ಸ್ಟೇಟ್ ಟೀಮ್ಗಳು ಬರ್ತಾ ಇದ್ದು. ಈ ಕಡೆ ಎಲ್ಲ ಹೊರಗಿನ ಅಂದರೆ ಸ್ಟೇಟ್ ಟೀಮ್ ಅಂದ ತಕ್ಷಣ ನಮ್ಮ ಲೋಕಲ್ ಪ್ಲೇಯರ್ಸ್ ಆಡ್ತಾ ಇರಲಿಲ್ಲ. ಹೌದು. ಆವಾಗ ಲೀಗ್ ಅಂತ ಸ್ಟಾರ್ಟ್ ಮಾಡಿದಾಗ ನಾನು ಫಸ್ಟ್ ಲೀಗಲ್ಲಿ ತುಂಬ ಪ್ಲೇಯರ್ಸ್ಗಳು ಗೊತ್ತಿರೋದಂಥ ಪ್ಲೇಯರ್ಸ್ಗಳು ಅದಕ್ಕೆ ಆ್ಯಡ್ ಆದರು. ಇವಾಗ ಅವ್ರದ್ದು ಹೆಸರು ಮಾಡಿದ್ದಾರೆ, ಅಂದರೆ ನಮ್ಮ ಲೋಕಲ್ಸ್ ಪ್ಲೇಯರ್. ನಮ್ಮ ಮೊದಲಿನ ಆದಿತ್ತು ನಮ್ಮ ಲೋಕಲ್ ಪ್ಲೇಯರ್ಸ್ಗಳ ಒಂದು ಚೂರು ಮೇಲ್ಮಟ್ಟಕ್ಕೆ ಬರಲಿ ಮುಂದಿನ ಈಗ. ಯಾಕಂದರೆ ನಾನೊಂದು ಕ್ರಿಕೆಟ್ ಹುಚ್ಚ, ಜೊತೆಗೆ ಇವ್ರು ಹೇಳಿದರು ಕ್ರಿಕೆಟ್ನ ವೀಕ್ಷಕರಣಗಾರ ಅಂತ. ಬಹುಶಃ ನಾನು ಹೇಳ್ತೇನೆ ಸರ್, ರಾಜ್ಯ ಟೆನ್ನಿಸ್ ಕ್ರಿಕೆಟ್ ನೋಡಿದರೆ ಬಹುಶಃ ಬೇಜಾರ ಸಂಗತಿ ಒಂದಿದೆ ನಮಗೆ. ಯಾಕಂತ ಹೇಳಿದರೆ ಎಲ್ಲ ಊರಿನವರು ಸ್ಟೇಟ್ ಲೆವೆಲ್ ಪ್ಲೇಯರ್ಸ್ ಇದ್ದಾರೆ, ತುಂಬ ಅಗ್ರಗಣ್ಯ ಟೀಮ್ಗಳಿದ್ದಾವೆ. ಆದರೆ ನಮ್ಮ ಚಿಕ್ಕಮಗಳೂರಿಂದ ಟೀಮ್ಸ್ಗಳು ಯಾವುದೂ ಇಲ್ಲ ಸ್ಟೇಟಲ್ಲಿ ಆಡೋವಂಥದ್ದು. ಮತ್ತು ಒಂದು ಬೆರಳೆಣಿಕೆ ಪ್ಲೇಯರ್ಸ್ಗಳಿದ್ದಾರೆ ಅಷ್ಟೇ ಈಗ ಆಡ್ತಾ ಇದ್ದಾರೆ. ಅದು ಈಗ ರೀಸೆಂಟಾಗಿ ಸ್ಟೇಟ್ ಅಂತ ಆಡ್ತಾ ಇದ್ದಾರೆ, ಒಂದು ಬೆರಳೆಣಿಕೆ ಪ್ಲೇಯರ್ಸ್ ಅಷ್ಟೇ. ಅದೇ ನೀವು ಕುಂದಾಪುರ ಆ ಕಡೆ ಮಂಗಳೂರು ಸೈಡು ದಕ್ಷಿಣ ಕನ್ನಡ ಜಿಲ್ಲೆ ಇವ್ರು ನೋಡಿದರೆ ಎಲ್ಲ ಸ್ಟೇಟ್ ಟೀಮ್ಸಲ್ಲಿ ಅವರೇ ಇರ್ತಾರೆ ಎಲ್ಲ. ಈಗ ಉದಾಹರಣೆಗೆ ನೀವು ನೋಡಿ ಸಾಗರ್ ಭಂಡಾರಿ, ಸಚಿನ್ ಕೋಟೇಶ್ವರ, ಇಳಿಯಾರ್ ನಾಗ, ಇವರೆಲ್ಲ ಆಲ್ಮೋಸ್ಟ್ ನಮ್ಮ ಕುಂದಾಪುರ ದಕ್ಷಿಣ ಕನ್ನಡ ಜಿಲ್ಲೆ ಇದಕ್ಕೆ ಬೇಸ್ ಆಗಿರೋ ಪ್ಲೇಯರ್ಸ್ಗಳೇ ಆಡ್ತಾ ಇದ್ದಾರೆ. ನಮ್ಮ ಚಿಕ್ಕಮಗಳೂರಿಂದ ಅಷ್ಟು ಅಂದರೆ ಪ್ಲೇಯರ್ಸ್ಗಳು ತುಂಬ ಪ್ರತಿಭಾನ್ವಿತರಿದ್ದಾರೆ ಇಲ್ಲಿ. ಹೌದು. ಆದರೆ ಅವರಿಗೊಂದು ಆಪರ್ಚುನಿಟಿ ಸಿಗ್ತಾ ಇಲ್ಲ, ಕೊರತೆ ಆಗ್ತಿದೆ. ಯಾಕಂದರೆ ನಮ್ಮ ಭಾಗನೇ ಹಾಗೆ ಆಗಿದೆ. ಇಲ್ಲಿ ಉತ್ತೇಜನ ಅನ್ನೋದು ಸ್ವಲ್ಪ ಕಡಿಮೆ ಯಾವುದಕ್ಕೂ ಎಲ್ಲದಕ್ಕೂ. ನಿಮಗೆ ಗೊತ್ತಿರೋ ಝೀರೋ ಮೆಮೊರೀಸ್ ಮಾಡಿದ್ದೀರಾ, ಮೊದಲಿಗೆ ಏನೋ ಮಾತಾಡ್ತಿದ್ರು, ಈಗ ನೀವು ಒಂದು ಸ್ವಲ್ಪ ಕ್ಲಿಕ್ ಆದ ತಕ್ಷಣ ಇವಾಗ ಎಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾರೆ. ಹೌದು. ಸ್ಟಾರ್ಟಿಂಗಲ್ಲಿ ಸಪೋರ್ಟ್ ಮಾಡೋಂಥ ವ್ಯಕ್ತಿಗಳು ಯಾರು ಇರಲ್ಲ ಇಲ್ಲಿ. ನೀವು ಈ ಮುಂದೆನೂ ಕೂಡ ಒಂದು ಮಾತು ಹೇಳ್ತಿದ್ರಿ, ಇಲ್ಲಿ ಶುರು ಮಾಡೋದು ಕಷ್ಟ ಅಂತ. ಹೌದು, ಶುರು ಮಾಡೋದು ಕಷ್ಟ. ಶುರುವಾಗಿ ಅದು ಸಕ್ಸಸ್ ಆಯ್ತು ಅಂದ್ರೆ ಅದನ್ನು ಬೆಳೆಸಕ್ಕೆ ಮತ್ತೆ ಜನನ ಮಟ್ಟಿಗೆ ಅವ್ರು ನಮ್ಮಿಂದ ಬಂದೇ ಬರ್ತಾರೆ. ಈಗ ಇನ್ನೊಂದು, ಈಗ ಇದು 4ನೇ ಆವೃತ್ತಿ 4ನೇ ಸೀಸನ್ ಆಗ್ತಿರೋದು. ಹೋದ ವರ್ಷಕ್ಕಿಂತ ಈ ವರ್ಷದಲ್ಲಿ ಏನು ವಿಶೇಷ ಅಂದರೆ? ವಿಭಿನ್ನ ಅಂದರೆ ಸರ್, ನಾನು ವರ್ಷ ಪ್ರತಿ ಕ್ಯಾಶ್ ಪ್ರೈಸು ಪ್ರತಿ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದೀವಿ. ಓಕೆ. ನಾನು ಫಸ್ಟ್ ಸೀಸನಲ್ಲಿ 30,000 ಟ್ರೋಫಿ ವಿತ್ ಕ್ಯಾಶ್ ವಿತ್ ಟ್ರೋಫಿ ಮಾಡಿದ್ದೆ. ಸೆಕೆಂಡ್ ಸೀಸನಲ್ಲಿ 50,000 ಟ್ರೋಫಿ ಮಾಡಿದ್ದೆ. ಥರ್ಡ್ ಸೀಸನ್ 60,000 ಟ್ರೋಫಿ. ಈ ಸರಿ ಏನಾಯ್ತು ಅಂದರೆ 1,00,000 ರೂಪಾಯಿ ಫಸ್ಟ್ ಪ್ರೈಸು. ಓಕೆ. ಸೆಕೆಂಡ್ ಪ್ರೈಸ್ 50,000, ಥರ್ಡು 20,000, ಫೋರ್ತು 10,000. ಹೀಗೆ 4 ಪ್ರೈಸ್ಗಳನ್ನು ಕೊಡ್ತಾ ಇದ್ದೀವಿ. ಈವರೆಗೂ ಎರಡು ಕ್ಯಾಶ್ ಪ್ರೈಸನ್ನು ಕೊಡ್ತಾಯಿದ್ವು ಮತ್ತು ಟ್ರೋಫೀಸ್ ಕೊಡ್ತಾಯಿದ್ವಿ. ಈ ಸರಿ 4 ಟ್ರೋಫಿ ಪ್ಲಸ್ ಕ್ಯಾಶ್ ಕೊಡ್ತಾಯಿದ್ವಿ. ಜೊತೆಗೆ ಬಹುಶಃ ನಾನೊಬ್ಬ ಕ್ರಿಕೆಟ್ ಪ್ಲೇಯರ್ ಆಗಬೇಕಂದ್ರೆ ಮೊದಲಿಗೆ ನನ್ನ ಊರಿನಲ್ಲಿ ಒಂದು ಒಳ್ಳೆ ಗ್ರೌಂಡ್ ಇದೆ. ಈ ಗ್ರೌಂಡು ಸ್ಕೂಲ್ದು ಈಗ ಇರೋದು ನಮ್ಮ ಸ್ಕೂಲ್ ಲೆಕ್ಕದು. ಆದರೆ ಗ್ರೌಂಡಿಗೆ ನಮ್ಮ ಹಿರಿಯ ಕ್ರಿಕೆಟಿಗರು ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಹೌದು. ನಾವೊಂದು ಆಟಗಾರ ಆಗಬೇಕಂದ್ರೆ ಅವರಿಂದ ನಾವು ಕಲ್ತಿದ್ದು ಇದೆ, ನಮಗೆಲ್ಲ ಅವಕಾಶ ಮಾಡಿದ್ದಾರೆ. ಅದಕ್ಕೆ ಅವರನ್ನೊಂದು ಗೌರವಿಸುವಂಥ ಕ್ಷಣದಲ್ಲಿ ಅವರಿಗೆ ಒಂದು ದಿನ ಮ್ಯಾಚ್ ಮಾಡ್ತಾ ಇದ್ದೀವಿ ಸರ್. ಯಾಕಂದರೆ ನಮ್ಮ ಲೆಜೆಂಡ್ಸ್ 40+ ವರ್ಷ ಮೇಲ್ಪಟ್ಟವರಿಗೆ ಒಂದು ದಿನದ್ದು ಲೀಗ್ ಮ್ಯಾಚ್ ಮಾಡ್ತಾ ಇದ್ವಿ. ಲೀಗ್ ಅವರಿಗೂ ಲೀಗೆ 8 ಟೀಮು
ಈಗ ಇರೋದು 8 ಫಸ್ಟ್ 8 ಟೀಮ್ ಪ್ರಿಫರೆನ್ಸ್ ಕೊಟ್ಟಿದ್ವಿ. ಎಷ್ಟು ಟೀಮ್ ಆಗುತ್ತೆ ಅಂತ 8ಕ್ಕಿಂತ ಜಾಸ್ತಿ ತಗೊಳ್ಳಲ್ಲ. 5, 6 ಇದ್ರು ಕೂಡ ಒಂದು ದಿನ 10ನೇ ತಾರೀಕು ಅವ್ರಿಗೆ ಮ್ಯಾಚ್ ಸ್ಟಾರ್ಟ್ ಆಗ್ತದೆ. ಅವರಿಗೆ ಆಕ್ಷನ್ ಇರ್ತದ, ಅಲ್ಲ ಅವರೇ ಓನ್ ಟೀಮ್ ಮಾಡ್ಕೊಂಡು ಬರೋದು. ಅವ್ರಿಗೆ ಒಂದು ಸ್ವಲ್ಪ ಸಣ್ಣ ಮಟ್ಟದ ಕ್ಯಾಶ್ ಪ್ರೈಸು ಮತ್ತು ವಿತ್ ಟ್ರೋಫಿ ಎಲ್ಲ ಇರ್ತದೆ. ಅದಾದ್ಮೇಲೆ ನಮ್ಮ ಸಮಾರಂಭದಲ್ಲಿ ನಮ್ಮ ಹಿರೇಬೇಲಿನ ಹಿರಿಯ ಆಟಗಾರನ ನಾವು ಒಂದು ಗೌರವಿಸಿ ಸನ್ಮಾನಿಸುವಂತಹ ಕಾರ್ಯಕ್ರಮ ಕೂಡ ನಮ್ಮ ಲಾಸ್ಟ್ ಡೇ ಸಮಾರಂಭದಲ್ಲಿ ಹಮ್ಮಿಕೊಂಡಿದ್ದೀವಿ. ಓಕೆ. ಮತ್ತು ಇನ್ನೊಂದು ಇಷ್ಟೆಲ್ಲ ಮಾತಾಡಿದ್ವಿ, ಯಾವ ದಿನ ಅಂತ ನಾನು ಅನೌನ್ಸ್ಮೆಂಟ್ ಮಾಡಲಿ, ಕ್ಷಮಿಸಿ. ಏಪ್ರಿಲ್ 10, 11, 12, 13 4 ದಿನ ಅಂದರೆ ಗುರುವಾರ ಸ್ಟಾರ್ಟ್ ಆಗ್ತದೆ, ಭಾನುವಾರ ಎಂಡ್ ಆಗ್ತದೆ. ಮೊದಲಿಗೆ ನಮ್ಮ ಝೀರೋ ಮೆಂಬರ್ಸ್ ಇವರಿಬ್ಬರಿಗೆ ಜೊತೆಗೆ ಇವರ ಏನು ನಿಮ್ಮ ಇದರ ಚಾನಲಲ್ಲಿ ಇರ್ತಕ್ಕ ನಿಮ್ಮ ಸಪೋರ್ಟರ್ಸ್ ಇದ್ದಾರಲ್ಲ ಅವರೆಲ್ಲರಿಗೂ ಮೊದಲಿಗೆ ವೆಲ್ಕಮು. ಮತ್ತು ಇಡೀ ಊರಿನ ಗ್ರಾಮಸ್ಥರಿಗೆ, ಪರವೂರಿನ ಗ್ರಾಮಸ್ಥರಿಗೆ, ಕ್ರಿಕೆಟ್ ಅಭಿಮಾನಿಗಳಿಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ. ಜೊತೆಗೆ ನನಗೆ ಈಗ 14 ಜನ ಟೀಮ್ ಓನರ್ಸ್ ಆಗಿದ್ದಾರೆ. ಬಹುಶಃ ಈ ಸರಿ ನಮಗೆ 14 ಟೀಮ್ ಆಗಿದೆ. ಅವರಿಗೂ ವೆಲ್ಕಮ್. ಎಲ್ರಿಗೂ ಕೂಡ ನಮ್ಮ ಒಂದು ಪಂದ್ಯಕೂಟಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀವಿ. ಎಲ್ರಿಗೂ ಆಧಾರದ ಸುಸ್ವಾಗತ. ಅದು ನಾವು ನಮ್ಮ ಭಾಷೆಯಲ್ಲಿ ಹೇಳಂಗೆ ಹೃದಯ ಸ್ವಾಗತ ಸುಸ್ವಾಗತ. ಅದು ನಾವು ಮೌತ್ ಹಿಡ್ಕೊಂಡಾಗ ಮಾತ್ರ ಹಿಂಗಿದ್ದಾಗ ಮಾತು ಬರಲ್ಲ. ಇಲ್ಲ, ಇದ್ರ ಬಗ್ಗೆ ಮಾತು ಬರಲ್ಲ ಅಂತ ಹೇಳಿದ್ರಲ್ಲ, ಅದು ಅಂದರೆ ಈಗ ನಾವು ಕೆಲವೊಂದೆಲ್ಲ ಪ್ರಿಪೇರ್ ಆಗಿ ಮಾತಾಡುವಂಥದ್ದು. ಇವರು ಏನು ವೀಕ್ಷಕ ವಿವರಣೆ ಕೊಡ್ತಾರಲ್ಲ, ಅದು ಲೈವ್ನಲ್ಲಿ ಹಾಗೆ ಹೇಳುವಂಥದ್ದು. ಅಲ್ಲಿಗೆ ಪದ ಒಂದು ಪೋಣಿಸುವ ಶೈಲಿ ಆಗಿರ್ಬೋದು, ಮತ್ತೆ ಕನ್ನಡ ಪದಗಳ ಬಳಕೆ ಆಗಿರ್ಬೋದು. ಖಾಲಿ ಕ್ರಿಕೆಟ್ ಕಮೆಂಟರಿ ಅಂತಲ್ಲ, ಹಲವಾರು ಕಾರ್ಯಕ್ರಮಗಳ ಕೂಡ ನಿರೂಪಣೆ ಕೂಡ ಅದ್ಭುತವಾಗಿ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಅಷ್ಟೇ ಒಂದು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಆದರೂ ಅಂಥದ್ದೇನಾದರೂ ನಮ್ಮ ನಾವಿಕ ಮಹೇಶ್ವರ್ ಎಲ್ಲಾದರೂ ಇದ್ದರೆ ಕಾರ್ಯಕ್ರಮಗಳಾಗಿರ್ಬೋದು, ಯಾವುದೇ ಒಂದು ಕ್ರೀಡೆ ವೀಕ್ಷಕ ವಿವರಣೆ ಕೂಡ ಬೇಕಾದ್ರೆ ಆಗಿರ್ಬೋದು, ಇವರ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಇವರ ನಂಬರ್ ಹಾಕುವ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಮ್ಗೆ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿ ಕೊಡ್ಬೋದು. ಅಷ್ಟೊಂದು ಕಾಂಟ್ಯಾಕ್ಟ್. ಹೌದು. ಮತ್ತೆ ಈ ಲೀಗ್ಗೆ ಅಂಪೈರ್ಸ್ ಅಂದರೆ ಸರ್ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಇಲ್ಲಿ ಲೋಕಲ್ ಪ್ಲೇಯರ್ಸನ್ನೇ ಅಂಪೈರ್ಸ್ ಆಗಿ ಇದು ಮಾಡ್ತೀವಿ. ಯಾಕಂತ ಹೇಳಿದರೆ ಬಹುಶಃ ನಮಗೆ ಇಲ್ಲಿ ಮೇಯ್ನಾಗಿ ನಾವು ಹೊರಗಿಂದ ಕರೆಸೋದೊಡ್ದಲ್ಲ, ಕರೆಸ್ಬೋದು. ನಮಗೆ ಇಲ್ಲಿ ಹಾಲ್ಟಿಂಗ್ ಸಮಸ್ಯೆ ತುಂಬ ಇದೆ. ಯಾಕಂದರೆ ನಮಗೆ ಇಲ್ಲಿ ನಮ್ಮ ಊರಲ್ಲಿ ಲಾಡ್ಜಿಂಗ್ ವ್ಯವಸ್ಥೆಗಳಿಲ್ಲ. ಹೌದು. ಹಾಗಾಗಿ ನಾವು ಕಳಿಸ್ಬೇಕು. 15 ಕಿಲೋಮೀಟರ್ ಆಗ್ತದೆ, ನಿಮಗೆ ಗೊತ್ತು. ಆ ಟೈಮಿಗೆ ಅವ್ರು ಅಲ್ಲಿಂದ ಮಾರ್ನಿಂಗ್ ಬರೋದು ಹೋಗೋದು ಕಷ್ಟ ಆಗ್ತದೆ. ಹಾಗೆ ಅಂಪೈರ್ಸ್ಗಳು ನಮ್ಮಲ್ಲೇ ಒಳ್ಳೊಳ್ಳೆ ಪ್ಲೇಯರ್ಸ್, ಒಳ್ಳೊಳ್ಳೆ ಇದ್ದಾರೆ, ಆಟಗಾರರು ಇದ್ದಾರೆ. ನಮ್ಮ ಕಳಸ ಬಾಳೂರು ಅಂದಾಗ ಈಗ ಎಲ್ಲೋ ಹೋದ್ರು. ಇವಾಗ ನಾವೇ ನಿಮಗೆ ಆಟ ಆಡ್ಲಿಕ್ಕೆಲ್ಲ ಬರ್ತೀವಲ್ಲ, ಈಗ ಬೇರೆ ಯಾರನ್ನ ಬೇಕಾದ್ರೆ ನೀವು ಕೇಳಿ ನೋಡಿ, ನಿಮಗೆ ಇಷ್ಟವಾದ ಪ್ಲೇಯರ್ ಯಾರು, ನೀನು ಹೇಗೆ ಆಡ್ತೀಯ ಅಂತ ಕೇಳಿ ನೋಡಿದ್ರೆ ಎಲ್ಲ ಸ್ಟಾರ್ ಪ್ಲೇಯರ್ಗಳ ಹೆಸರು ಹೇಳ್ತಾರೆ. ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್, ಹಂಗೆ ಹಿಂಗೆ ಅಂತ. ಬಟ್ ನನಗೆ ಅನ್ಸೋದು, ನಾವಿಲ್ಲೆಲ್ಲ ಆಡ್ಬೇಕಾದ್ರೆ ನಮಗೆ ಒಂದು ರೋಲ್ ಮಾಡಲ್ ಅಂತ ಏನಿರ್ತಾರೆ. ನಾವೆಲ್ಲ ಹೇಳೋದು ಇಲ್ಲ, ನಾನು ಮೊಟ್ಟೆ ಥರನಾದ್ರೂ ಆಡಬೇಕು. ಅಟ್ಲೀಸ್ಟ್ ಇಲ್ಲಿ ಸುಮಾರು ಜನ ಪ್ಲೇಯರ್ ಇದ್ದಾರೆ. ಇವರು ಸೌರವ್ ಆಗಿರ್ಬೋದು, ಶಿಶಿರ, ಕಿಟ್ಟಿ, ಈ ಥರ ತುಂಬ ಹೆಸರು ಬಿಟ್ಟಿರ್ಬೋದು. ಹೆಸರು ಬಿಟ್ಟು ಅಂದ್ರೆ ಅಷ್ಟು ಜನ ಇದ್ದಾರೆ ಇಲ್ಲಿ, ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ಒಂದೊಂದ್ಸರಿ ಒಬ್ಬರು ನಿಂತರು ಅಂದ್ರೆ ಇಡೀ ಮತ್ತೆ ಇನ್ನೊಂದು ಉದ್ದೇಶ ಇದೆ ಸರ್. ನಾವು ಕಳಸಬಾಳರು ಬನ್ಕಲ್ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮಲ್ಲಿರೋ ಯಾವುದೇ ಐಕಾನ್ ಪ್ಲೇಯರ್ಸ್ಗಳು ಯಾವುದೇ ಓನರ್ಸ್ಗೆ ಏನು ಡಿಮ್ಯಾಂಡ್ ಮಾಡಲ್ಲ. ಹೌದು. ವಿಚಾರ ಮೊದಲಾಗಿ ಹೇಳ್ತೀನಿ. ಈಗ ಕ್ರಿಕೆಟ್ ಅಂದರೆ ನಿಮಗೆ ಗೊತ್ತು, ಇಂಟರ್ನ್ಯಾಷನಲ್ ಬಿಡಿ, ಅದು ದುಡ್ಡಿಂದ ಆಟ. ಹೌದು. ಈಗ ಇಂಥ ಲೋಕಲ್ ಮ್ಯಾಚ್ಗಳಲ್ಲೂ ಕೂಡ ಐಕಾನ್ಸು ದುಡ್ಡು ಕೇಳೇ ಆಡ್ತಾರೆ. ಹೌದು. ಈಗ ಈ ಸರಿ ನಮ್ಮ ಟೀಮಲ್ಲಿ ನೋಡಿ, ಈ ಟೀಮು ಕೂಡ ಇದೆ ಝೀರೋ ಮೆಮೊರೀಸ್. ಇವರಿಗೆ ಆಲ್ ದ ಬೆಸ್ಟ್ ನನ್ನ ಕಡೆ ಸಪ್ರೇಟ್ ಆಗಿ. ಇದನ್ನು ಬಾಕಿದ 13 ಟೀಮ್ ನೋಡಿದ್ರೆ ಈಗ ನನ್ನ ಮೇಲೆ ಸೆಟ್ ಮಾಡ್ಕೋತಾರೆ ಅನ್ಸುತ್ತೆ. ಇಲ್ಲ, ಅವರಿಗೂ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಇಲ್ಲ, ಸೆಕೆಂಡ್ ಲೀಗಲ್ಲಿ ಭಾರಿ ಹೋರಾಟ ಮಾಡಿದ್ವಿ. ಈ ಸರಿ ಇನ್ನೂ ಭಯಂಕರವಾಗಿ ಹೋರಾಟ ಮಾಡಬೇಕು. ಹೌದು. ಯಾವುದಕ್ಕೂ ಪ್ರಾಕ್ಟೀಸ್ ಇಲ್ಲ. ಮತ್ತೆ ಇದೊಂದು ಕೇಳಬೇಕಂತಿದ್ದೆ, ಇವಾಗ ಆಟಗಾರರಿಗೆ ಪ್ರಾಕ್ಟೀಸ್ ಅನ್ನೋದೊಂದು ಎಷ್ಟು ಮುಖ್ಯ ಆಗುತ್ತೆ ಅಂತ. ಪ್ರಾಕ್ಟೀಸ್ ಹೇಳ್ತೀವಿ, ಈಗ ಅದೃಷ್ಟದ ಆಟ ಅದು ಇನ್ನೊಂದು, ಅದು ಬೇರೆ ಕಡೆ ಆದರೆ ಪ್ರಾಕ್ಟೀಸ್ ಅದೇ ಸರ್ ಹೇಳ್ತಾರಲ್ಲ, ಎಲ್ಲ ಇದೆ. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅನ್ನೋಂಥ ಮಾತಿದೆಯಲ್ಲ, ಅದು ಅಕ್ಷರ ಸತ್ಯ. ಯಾಕಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡಬೇಕು. ಬಹುಶಃ ನಮ್ಮ ಈ ಭಾಗದಲ್ಲಿ ಪ್ರಾಕ್ಟೀಸ್ ಸಿಗೋದಿಲ್ಲ. ಅಂದರೆ ಸಿಗ್ತದೆ, ಅಂದರೆ ಒಂದು ಮನುಷ್ಯನಿಗೆ ತನ್ನ ಮೇಲೆ ಜವಾಬ್ದಾರಿ ಬಿದ್ದಾಗ ಈ ಆಟ ಗೀಟ ಎಲ್ಲ ಸೈಡ್ಗೆ ಹೋಗ್ಬಿಡುತ್ತದೆ. ನಾವು ಫ್ರೀ ಆಗಿದ್ದಾಗ ನಮಗೆ ಆಟ ಮಾತ್ರ. ಈಗ ಮನುಷ್ಯನ ತಲೆ ಮೇಲೆ ಜವಾಬ್ದಾರಿ ಬಿತ್ತು ಅಂದರೆ ನಮಗೆ ಆಟ ಸೆಕೆಂಡ್ರಿ ಆಗಿಬಿಡುತ್ತೆ. ಕಳೆದ ವರ್ಷ ಅದ್ರ ಮುಂಚಿನ ವರ್ಷ ನಾನು 4 ಗಂಟೆಗೆ ಬಂದು ಗ್ರೌಂಡಲ್ಲಿ ಇರ್ತಿದ್ದೆ. ಎಲ್ಲರ ಹೊರಗಿನ ಮುಂಚೆ ನಾನು ಅಲ್ಲಿ ಬಂದು ಕೂತಿರ್ತಿದ್ದೆ. ನಾವು ಸರ್ ಇಲ್ಲಿ ಮೊದಲೆಲ್ಲ ನಾನು ಆ್ಯಕ್ಚುಲಿ 5ನೇ ಕ್ಲಾಸಿಂದ ಈ ಕ್ರಿಕೆಟನ್ನು ಸ್ಟಾರ್ಟ್ ಮಾಡಿರೋದು. 5ನೇ ಕ್ಲಾಸಲ್ಲಿ ಸ್ಕೂಲ್ ಕಾನ್ವೆಂಟಲ್ಲಿ ಹೋಗ್ತಿದ್ದೆ. ಅಲ್ಲಿಂದ ಬ್ಯಾಗ್ ಬಿಸಾಡಿ ಓಡಿ ಬರೋವಾಗ ಇಲ್ಲಿ ಇದೇ ಗ್ರೌಂಡ್ 40ರಿಂದ 50 ಜನ ಇರ್ತಿದ್ರು. ಯಾಕಂದ್ರೆ ನಮ್ಮ ಸೀನಿಯರ್ ಅಲ್ಲಿ ಕೂತಿದ್ದಾರೆ. ಅವರು ಯಾವಾಗಲೂ ನಮ್ಮ ಅಪ್ಪಟ ಅಭಿಮಾನಿ ಅವರು, ಅಂದರೆ ನಮ್ದಲ್ಲ ಇಲ್ಲಿದ್ದು ಕ್ರಿಕೆಟ್ ಅಭಿಮಾನಿ. ಆವಾಗಲೇ ಗೊತ್ತಿರೋದು ಇಲ್ಲಿ. ಮತ್ತು ಹೈಸ್ಕೂಲ್ ಇದೇ ಸ್ಕೂಲಲ್ಲಿ ನಾವು ಓದಿರೋದು. ಇಲ್ಲಿ 4:15 ಸ್ಕೂಲ್ ಬಿಡ್ತಿದ್ರು, 4 ಗಂಟೆಗೆ ಅಲ್ಲಿ ಗೇಟ್ ಹತ್ರ ಬಂದು ಕಾಯ್ತಿದ್ರು ಒಂದು 20-25 ಜನ ಹುಡುಗರು. ಆದರೆ ಈಗ ಏನಾಗಿದೆ ಅಂದರೆ ಏನು ಆಡ್ತಿದ್ದಾರೆ ಅವರೇ ಇದ್ದಾರೆ ಬಿಟ್ಟರೆ ಹೊಸ ಹುಡುಗರು ಯಾರು ಕ್ರಿಕೆಟ್ ಕಡೆ ಬರ್ತಾ ಇಲ್ಲ. ಕ್ರಿಕೆಟ್ ಆಗಲೇ ಈಗ ಊರ ಕಡೆ ಕೂಡ ಇಲ್ಲ. ಒಂದಷ್ಟು ಅಂದರೆ ಈಗ ಹಿರೇಬೆಲೆ ಲೀಗ್ ಅಂದರೆ ನಾನು ಕೂಡ ಸ್ಟಾರ್ಟಿಂಗ್ ಬೆಂಗಳೂರಿಂದ ಹಾರ್ಕೊಂಡು ಬರ್ತಿದ್ದು
ಕ್ರಿಕೆಟ್ಗೆ. ಹೌದು. ಇಲ್ಲಿ ಈಗ ಯಾವತ್ತು ಶುರು ಆಯ್ತಾ, ಈಗ ಬಂದನು ವಾಪಸ್ ಬೆಂಗಳೂರಿಗೆ ಹೋಗಿಲ್ಲ. ಅದಕ್ಕೆ ನಾನು ಇವನನ್ನ ದೂರ ಅಲ್ಲ ಪಾಪ. ಇಲ್ಲ, ನಾ ಇದ್ರ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಮ್ಮ ಮ್ಯಾನೇಜರ್ಸ್ ಕೂಡ ವಿಡಿಯೋ ನೋಡ್ತಿರ್ತಾರೆ, ಇವನು ಅದಕ್ಕೆ 10 ದಿನ ರಜಾ ಹಾಕಿರ್ತಾರೆ ಅಂತ. ಅದಕ್ಕೇನಿಲ್ಲ, ಅಜ್ಜಿ ಎಲ್ಲ ಸಾಯಿಸಿ ಬರೋದು, ಇಲ್ಲಿ ಕ್ರಿಕೆಟ್ ಆಡ್ಲಿಕ್ಕೆ ಬರೋದು. ಅಂದರೆ ಅಷ್ಟು ಅದೇ ಇಲ್ಲಿನ ಕ್ರೇಜ್, ಈ ಗ್ರೌಂಡಿನ ಕ್ರೇಜ್ ಬಗ್ಗೆ ನೀವೀಗ ನಾನು ನಿಮಗೆ ಪರ್ಸ್ನಲ್ ಕ್ವಶನ್ ಅನ್ನೋದೀಗ ಹೇಳಿಸಿ ಇದು ಈ ಗ್ರೌಂಡಿಗೆ ಹೋಲಿಕೆ ಮಾಡಿದರೆ ಬಾಕಿ ಎಲ್ಲ ಕಡೆ ವೀಕ್ಷಕ ವಿವರಣೆಗೆಲ್ಲ ಹೋಗಿರ್ತೀರಾ. ಹೌದು. ಎಷ್ಟು ವಿಭಿನ್ನ ವಿಶೇಷ, ಅದು ಎಷ್ಟು ವಿಭಿನ್ನ ವಿಶೇಷ ಅಂದರೆ ಏನಂದರೆ ಸರ್, ಈಗ ನಾವು ಹೊರಗೆ ಔಟ್ ಆಫ್ ಡಿಸ್ಟಿಕ್ ಹೋದಾಗ ಅಲ್ಲಿ ಪ್ಲೇಯರ್ಸ್ಗಳು ಮಾತ್ರ ನೋಡ್ಲಿಕ್ಕೆ ಜನ ಇರಲ್ಲ. ನಾವು ತುಂಬ ಕಡೆ ನೋಡಿದ್ದೀವಿ. ಅಂದ್ರೆ ಅಂಥ ಸ್ಟೇಟ್ ಮ್ಯಾಚು ಪೆಡ್ಲೈಟ್ ಮ್ಯಾಚ್ಗಳಲ್ಲಿ ಕೆಲವರು ಇರ್ತಾರೆ. ಒಂದು ಹಿರೇಬೈಲು, ಇನ್ನೊಂದು ಕಳಸ. ಈ 2 ಗ್ರೌಂಡಲ್ಲಿ ಆಡೋ ಪ್ಲೇಯರ್ಸ್ಗಿಂತ ಕ್ರೌಡ್ಗಳು ತುಂಬ ಇರ್ತದೆ, ಕ್ರೌಡ್ ಜಾಸ್ತಿ ಇರ್ತದೆ. ಆವಾಗ ಒಂದು ಪ್ಲೇಯರಿಗೂ ಒಂಥರ ಖುಷಿ ಆಗ್ತದೆ ಆಡುವಾಗ. ನಾವೀಗ ಕಮೆಂಟ್ರಿ ಮಾಡೋಗ್ಲೂ ಅಷ್ಟೇ, ನಮಗೆ ಅದೊಂದು ಕ್ರೌಡ್ ನೋಡಿದಾಗ ನಮ್ಮ ಎನರ್ಜಿ ಬೂಸ್ಟ್ ಆಗ್ತದೆ ನಮಗೆ. ಹೌದು. ಈಗ ಆಡೋವಾಗ ಈಗ ಒಂದು ನಿರೂಪಣೆ ಕಾರ್ಯಕ್ರಮ ಮಾಡಿದಾಗ ಒಂದು ಪ್ರೋಗ್ರಾಮ್ ಆಗ್ತಿರುತ್ತೆ, ನಾವು ಸ್ಟೇಜಿಗೆ ಹತ್ತಿರ್ತೀವಿ, ಮುಂದ್ಗಡೆ 30 ಜನ ಇದ್ದಾಗ ನಾವು ಡಲ್ ಆಗಿಬಿಡ್ತೀವಿ, ನಮಗೆ ಮಾತುಗಳು ಬರಲ್ಲ. ಅದೇ ಒಂದು 200-300 ಜನ ಇದ್ದಾಗ ನಮ್ಮದೇ ಅವ್ರ ಪ್ರೇಸು, ಅವರು ಕ್ಲಾಪ್ ಹೊಡೆಯೋ ಸೌಂಡ್ಗೆ ನಮ್ಮ ಎನರ್ಜಿ ಬೂಸ್ಟ್ ಆಗ್ತದೆ. ಹಾಗೆ ಅಷ್ಟೇ. ಅಂದರೆ ನಮ್ಮ ಹಿರೇಬೆಲ್ಲಲ್ಲಿ ಯಾವುದಕ್ಕೂ ತೊಂದರೆ ಇಲ್ಲ, ಕ್ರೌಡಿಗಾಗಲಿ ಏನು ನಮಗೆ ಸಪೋರ್ಟಿಗಾಗಲಿ ಏನಕ್ಕೂ ತೊಂದರೆ ಇಲ್ಲ. ಆದರೆ ಏನಂದರೆ ವಿಚಾರ, ಸ್ಟಾರ್ಟ್ ಮಾಡೋಕ್ಕೆ ಒಬ್ಬರು ಬೇಕು. ಹೌದು. ಮತ್ತೆ ಸ್ಟಾರ್ಟ್ ಮಾಡಿದರೆ ಆಟೋಮೆಟಿಕ್ ಅದು ರೈಸ್ ಆಗ್ತಾ ಹೋಗ್ತದೆ. ಈಗ ನಿಮ್ಮ ಅನುಭವನಷ್ಟು ನನ್ನ ಅನುಭವನಷ್ಟೇ. ಮೊದಲು ಸರಿ ಮಾಡಿದಾಗ ನನಗೆ ಎಷ್ಟೋ ಜನ ಹೇಳಿದ್ರು, ಇದು ಲೀಗ್ ಹೇಗೆ ಮಾಡೋದು, ಹೇಗೆ ಏನು ಅಂದರೆ ಇಲ್ಲಿ ಐಡಿಯಾಸ್ ಇರಲಿಲ್ಲ. ನಾನಂದರೆ ಫಸ್ಟ್ ಬನ್ಕಲಲ್ಲಿ ಒಂದು ಲೀಗ್ ಆಡಿದ್ದೆ, ಅದಕ್ಕಿಂತ ಮುಂಚೆ ಒಂದು ಬನ್ಕಲ್ ಪ್ರೀಮಿಯರ್ ಲೀಗ್ ಅಂತ ಆಡಿದ್ದು. ಅಲ್ಲಿಂದ ಒಂದು ಐಡಿಯಾಸ್ ಬಂತು. ಮತ್ತು ಒಂದು ಬದ್ರುದ್ದೀನ್ ಅವನು ಒಂದು ಸ್ವಲ್ಪ ನನ್ನ ಏಜವನೇ, ಅವನು ಸ್ವಲ್ಪ ಕ್ರಿಕೆಟ್ ಹುಚ್ಚಿನವನ ನಂತರ, ಅಂದರೆ ಈಗ ಅವನು ದುಬೈಲಿದ್ದಾನೆ. ಅವನ ಅನುಪಸ್ಥಿತಿಯಲ್ಲಿ ಅವನು ಫಸ್ಟ್ ವರ್ಷ ಇದ್ದ, ಮತ್ತೆ ಇರಲಿಲ್ಲ. ಮತ್ತು ಅವಾಗ ದುಬೈ ಹೋಗಿ ಈಗ ಅಲ್ಲೇ ಇದ್ದಾನೆ, ಸೆಟಲ್ಡ್ ಆಗಿದ್ದಾನೆ. ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದು ಇಲ್ಲದೆ ಸ್ಟಾರ್ಟ್ ಮಾಡೋಕ್ಕೆ ಒಂದು ಜನ ಬೇಕು. ಸ್ಟಾರ್ಟ್ ಮಾಡಿದ್ಮೇಲೆ ಅದು ಆಟೋಮೆಟಿಕ್ಕಾಗಿ ಮುಂದೆ ಹೋಗ್ತಾ ಇರ್ತದೆ. ಮತ್ತು ಈ ಒಂದು ಲೀಗಿಗಾಗಲಿ ಯಾವುದೇ ಮ್ಯಾಚ್ ಅಂತಾಗಲಿ ನಿಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ಒಂದೇ ಮಾತು ಸರ್, ಎಲ್ರಿಗೂ ಥ್ಯಾಂಕ್ಸ್ ಲಾಟ್. ಇನ್ನು ಮುಂದೆ ಕೂಡ ನಾವು ಈ ಕಮಿಟ್ರಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಹೇಳ್ತೀವಿ. ನಮಗೆ ಪಂದ್ಯಕೂಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬ ಹೃದಯ ಶ್ರೀಮಂತಿಕೆಯ ದಾನಿಗಳಿಗೂ ಕೂಡ ನಾವು ಹೃದಯ ಸ್ಪರ್ಶಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಜೊತೆಯಾಗಿ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಸೇವೆ ಸಹಕಾರ ನಮ್ಮೊಂದಿಗೆ ಹೀಗೆ ಇರಲಿ ಎಂಬ ಆಶಯವನ್ನು ವ್ಯಕ್ತಪಡಿಸ್ತೇವೆ ಎನ್ನುವಂಥ ಮಾತನ್ನು ಹೇಳ್ತಾ ಮಗದೊಮ್ಮೆ ಹೃದಯ ಸ್ಪರ್ಶಿ ಕೃತಜ್ಞತೆ ಅಭಿನಂದನೆ ತಿಳಿಸ್ತಾ ಇದ್ದೀವಿ. ಜೊತೆಗೆ ಈಗ ನೆಕ್ಸ್ಟು ನಮ್ಮದು ಏನು ಮ್ಯಾಚ್ ಬಗ್ಗೆ ನೀವು ನಾಳೆ ಬಿಡ್ಡಿಂಗ್ ಇದೆ, ನಾಳೆ ಬಿಡ್ಡಿಂಗ್ ಪ್ರೋಗ್ರಾಮ್ ಇದೆ. ನಾಳೆ ಆಟಗಾರರು ಒಟ್ಟು 168 + 24 200ಕ್ಕಿಂತ ಪ್ಲೇಯರ್ಸ್ 200 ಪ್ಲೇಯರ್ಸ್ ಇದ್ದಾರೆ. ನಾಳೆ ಬಿಡ್ಡಿಂಗ್ ಆಗ್ತದೆ. ಬಿಡ್ಡಿಂಗ್ 14 ಬಿಡ್ಡಿಂಗ್. ಹೌದು, ಇದು ಸೇಮ್ ಏನು IPL ಏನು ಹೇಗೆ ನಡೀತದೆ ಅದೇ ರೀತಿ ನಡೀತದೆ. ಅಲ್ಲಿ ಸ್ವಲ್ಪ ದುಡ್ಡುಗಳು ಜಾಸ್ತಿ ಇರ್ತವೆ, ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. 4 ದಿವಸ ಊಟ ಇರ್ತದಲ್ಲ, 4 ದಿನ ಮಧ್ಯಾಹ್ನ ಒಳ್ಳೆ ಊಟ ಕೊಡ್ತೀವಿ. ಯಾಕಂದರೆ ಎಲ್ಲರೂ ಕೇಳ್ಕೊಳ್ಳಿ ರೂಲ್ಸು. ಒಂದು ಟೀಮಿಗೆ 100 ಪಾಯಿಂಟ್ಸ್ ಇರ್ತದೆ, 12 ಪ್ಲೇಯರ್ ನೀವು ಬಿಡ್ ಮಾಡಲೇಬೇಕು. ಒಟ್ಟು ಒಂದು ಟೀಮಿಗೆ 14 ಪ್ಲೇಯರ್ಸು, ಒಂದು ಟೀಮಿಗೆ 12 ಪ್ಲೇಯರ್ಸ್ನ ಬಿಡ್ ಮಾಡಬೇಕಾಗುತ್ತೆ. 2 ಐಕಾನ್ ಇರ್ತಾರೆ, 12 ಪ್ಲೇಯರ್ಸ್ ಬಿಡ್ ಮಾಡಬೇಕು. ಎಲ್ಲರೂ ಬಿಡ್ ಆಗಿರಂದ್ರೆ ಮಾಮೂಲು ರೂಲ್ಸ್ ಗೊತ್ತಲ್ಲ. ಇವಾಗ ಹೈಯೆಸ್ಟ್ ಬಿಡ್ ಆಗಿರೋ ಪ್ಲೇಯರ್ನ ರೀಬಿಡ್ ಮಾಡ್ತೀವಿ. ಆ ಟೀಮ್ ಅವರು ಆ ಪ್ಲೇಯರ್ನ ಬಿಡ್ ಮಾಡೋಕ್ಕಿಲ್ಲ, ಎಲ್ರಿಗೂ ಗೊತ್ತಲ್ಲ. ಇವಾಗ ಜಾಸ್ತಿ ಇದೆ ಪೂರ್ಣಿಕ್ಲಿನ ಖುಷಿ. ಎಕ್ಸ್ಟ್ರಾ ಪ್ಲೇಯರ್ ಜಾಸ್ತಿ ಇದ್ದಾರೆ, ತಗೊಳ್ಳೋದ್ರೆ ತೊಗೋಬೋದು, ನಿಮ್ಮ ಇಷ್ಟ. ಆದರೆ ನಾವು ಜೆರ್ಸಿ ಮಾತ್ರ 15 ಜೆರ್ಸಿ ಮಾತ್ರ ಕೊಡೋದು ಒಂದು ಟೀಮಿಗೆ. ಅದೇ ಪ್ಲೇಯರು ಈಗ ನೀವು 15 ಅಲ್ಲ 20 ತೊಗೊಂಡ್ರು ಕೂಡ ನಾವು ಜೆರ್ಸಿ 15 ಕೊಡೋದು. 14 + 1 ಇರಲ್ಲ. ಪಾಯಿಂಟ್ ಈಕ್ವಲ್ ಆಯ್ತು ಅಂದ್ರೆ ನಾವು ನಾರ್ಮಲ್ ಏನು ಮ್ಯಾಚ್ ಆಡಿಸ್ತೀವಿ, ಟೈಮ್ ಮೇಲೆ ಡಿಪೆಂಡ್ ಆಗಿ ಮ್ಯಾಚಸ್ ಇರ್ತದೆ. 3 ದಿನ ಮ್ಯಾಚ್. ಫಸ್ಟ್ ಒಟ್ಟು 2 ಪೋಲು, ಒಂದು ಪೋಲಲ್ಲಿ 7 ಟೀಮ್ ಇರ್ತದೆ. ಹಾಗೆ ಫಸ್ಟ್ 2 ದಿನ 14 ಟೀಮ್, 6 ಮ್ಯಾಚ್ ಒಂದು ಟೀಮಿಗೆ 6 ಮ್ಯಾಚ್ ಆಡುತ್ತೆ. ಫಸ್ಟ್ 2 ದಿನ 4 ಓವರ್ ಮ್ಯಾಚ್ ಇರ್ತದೆ ಲೀಗು, ಯಾವುದೇ ರೀತಿ ಓವರ್ ಕಮ್ಮಿ ಆಗಲ್ಲ. 3ನೇ ದಿನ ಮಾತ್ರ ಟೈಮ್ ಮೇಲೆ ಡಿಪೆಂಡು, ಒಂದು ಓವರ್ ಕಮ್ಮಿನೂ ಆಗ್ಬೋದು, ಓವರ್ ಜಾಸ್ತಿನೂ ಆಗ್ಬೋದು. ಅಲ್ಲ 4ಕ್ಕಿಂತ ಜಾಸ್ತಿ ಅಂದರೆ ನಮಗೆ ಎಷ್ಟು ಮ್ಯಾಚ್ ಉಳಿಯುತ್ತೆ ಅಂತ ಅವತ್ತಿನ ಬೌಲರ್ 4ಕ್ಕೆ 4, 5 ಇದ್ರೆ ಅದು ಒಬ್ನಿಗೆ 2, 5 ಇದ್ರೆ ಒಬ್ನಿಗೆ 2. ಪವರ್ ಪ್ಲೇ 4 ಪವರ್ ಪ್ಲೇ ಇಲ್ಲ, 5 ಅವರಾದ್ರೂ ಪವರ್ ಪ್ಲೇ ಇಲ್ಲವೇ ಇಲ್ಲ. ಪವರ್ ಪ್ಲೇ ಇಲ್ಲ, ಮಂಕಡ್ ಔಟ್ ಇಲ್ಲ. ಕಳಸ ಸ್ಟ್ರೈಕರ್ಸ್ ಒಂದು ಸಾರಿ, ಕಳಸ 1 2 ಸಾರಿ, ಕಳಸ ಸ್ಟ್ರೈಕರ್ಸ್ 1 3 ಸಾರಿ, ಸೋಲ್ಟು ಕಳಸ ಸ್ಟ್ರೈಕರ್ಸ್ 1. ಸೀರಿಯಲ್ ನಂಬರ್ 98 ಸುದರ್ಶನ್. ಸೀರಿಯಲ್ ನಂಬರ್ 95 ಸುದೀಪ್ ಕಲ್ಮಕ್ಕಿ. ಸೀರಿಯಲ್ ನಂಬರ್ 95 ಸುದೀಪ್ ಕಲ್ಮಕ್ಕಿ. 1 2 3 ಗೋಲ್ಡನ್ ವಾರಿಯರ್ಸ್ 3, ರಾಜಶೇಖರ್ಸ್ 4, 5 ರಾಯಲ್ ಕ್ರಿಕೆಟರ್ಸ್, 6 ಏರ್ ಫ್ರೆಂಡ್ಸ್ 1 ಸಾರಿ, 7 ವರಮಹಾಲಕ್ಷ್ಮಿ,
7 ವರಮಹಾಲಕ್ಷ್ಮಿ ಒಂದ್ಸಾರಿ, 8 9 9 ಸ್ಟ್ರೈಕರ್ಸ್ ರಾಜಶೇಖರ್ಸ್ 9 ಒಂದ್ಸಾರಿ, 10 ಏರ್ ಫ್ರೆಂಡ್ಸ್ 10 ರಾಜಶೇಖರ್ಸ್ ಒಂದ್ಸಾರಿ, 10 ಏರ್ ಫ್ರೆಂಡ್ಸ್ 2 ಸಾರಿ, 10 ಏರ್ ಫ್ರೆಂಡ್ಸ್ 3 ಸಾರಿ. ಸೋಲ್ ಟು ಏರ್ ಫ್ರೆಂಡ್ಸ್ 95.10. ಎಷ್ಟೋ ಪ್ಲೇಯರ್ಸು ಇವಾಗಲೂ ಹೇಳ್ತಾರೆ ಮ್ಯಾಚ್ ಹೇಗೆ ಆಗಲಿ ಹಿರೇಬೆಲಲ್ಲಿ ಕೊಡೋಂಗೆ ಊಟ ಎಲ್ಲೂ ಕೊಟ್ಟಿಲ್ಲ. ಅಂದರೆ ನಮ್ಮ ವೆಜ್ ಅಲ್ಲಿ ಕಳಸದಲ್ಲಿ ನಾನ್ ವೆಜ್ ಎಲ್ಲ ಕೊಡ್ತಾರೆ. ನಾವು ಅನ್ನ ಸಾಂಬಾರ್ ಒಂದು ಪಲ್ಯ. ಸೆಕೆಂಡ್ ಸೀಸನಲ್ಲಿ ಪಾಯಸ ಎಲ್ಲ ಮಾಡಿಸಿದ್ದೆ. ಅವಾಗ ಒಂದು ಸ್ವಲ್ಪ ಕೈಯಲ್ಲಿ ದುಡ್ಡು ಓಡಾಡ್ತಾ ಇತ್ತು. ಈ ಸರಿ ಏನಾಗಿತ್ತು ಅಂದರೆ ದುಡ್ಡು ಓಡಾಡ್ತಾ ಇಲ್ಲ, ಸ್ಟ್ರಕ್ ಆಗ್ತಿದೆ. ಏನು ಇದ್ದಾರೆ ನಮ್ಮ ದಾನಿಗಳಿದ್ದಾರೆ, ಅವ್ರನ್ನ ಇನ್ನೂ ನಾನು ಏನೂ ಪ್ರಿಪೇರ್ ಆಗಿಲ್ಲ. ನಾಳೆ ಬಿಡ್ಡಿಂಗ್ ಮಾಡಿ ನೆಕ್ಸ್ಟ್ ಇನ್ ಪ್ರಿಪೇರ್ ಆಗಬೇಕಷ್ಟೇ. ಅದ್ರ ಮಧ್ಯದಲ್ಲಿ ನಮಗೆ ವಾರದಲ್ಲಿ 3 ದಿನ ನಾನಂತೂ ಊರಲ್ಲಿರಲ್ಲ, ಎಲ್ಲ ಗ್ರೌಂಡ್ಗಳಲ್ಲಿ ಇರ್ತೀನಿ. ನೋಡಿ ಇವರು ರಾಜ, ಇವರೆಲ್ಲ ನನ್ನ ಇದು ತೋರಿಸೋಣ ಅವರನ್ನು ಒಂಚೂರು. ರಾಜ ಬಾಳೆಖಾನ್ ಅಂತೇಳಿ ಅವರು ನನ್ನ ಅಂತ ಬ್ಯಾಕ್ ಬೋನ್. ಎಲ್ಲರನ್ನ ತೋರಿಸುವ ಈಗ ಒಂದು ತೋರಿಸುವ. ಮತ್ತೆ ಏನಂದ್ರೆ ಇನ್ನೊಂದು ಆಗಲೇ ಹೇಳಿದಾಗೆ ಇವ್ರಿಗೆ ಏನು ಆಡಿಯನ್ಸ್ ಇರ್ತಾರಲ್ಲ, 30 ಜನ ಇದ್ರೆ 300 ಜನ ಇದ್ರೆ ಅಂತ. ಈಗ ನಾನು ಇವ್ರಿಗೆ ಹೇಳೋದಂತೆ ಇವ್ರದ್ದು ವಾಯ್ಸ್ ಒಂದು ವೀಕ್ಷಕ ವಿವರಣೆಯಲ್ಲಿ ಬೂಸ್ಟಪ್ ಆಗಿ ಕೇಳಬೇಕಂದ್ರೆ ಜನಸಂಖ್ಯೆ ಜಾಸ್ತಿ ಇರಬೇಕು. ಹಾಗಾಗಿ ಏನು ಮಾಡಬೇಕು, ಬರಬೇಕು, ನೋಡಬೇಕು. ಬನ್ನಿ. ಜೊತೆಗೆ ನನ್ನಿಂದನೂ ಕೂಡ ಈ ಒಂದು ಝೀರೋ ಮೆಮೊರೀಸ್ ಅನ್ನೋ ಚಾನಲ್ಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಆಗಿ. ಪಾಪ ನಮ್ಮ ಹುಡುಗರು ಸ್ಟಾರ್ಟ್ ಮಾಡಿದಾಗ ಈಗ ನಾನು ಕೂಡ ಹೇಳಿದುಂಟು, ಇಲ್ಲೆಲ್ಲರೂ ಹೇಳಿದುಂಟು, ನಾವು ಕೇಳಿಸ್ಕೊಂಡಿದ್ದುಂಟು. ಆದರೆ ಈಗ ಈ ಝೀರೋ ಮೆಮೊರೀಸ್ ಅನ್ನೋ ವರ್ಡಿಗೆ ಒಂದು ಒಳ್ಳೆ ಅರ್ಥ ಬಂದಿದೆ, ಒಂದು ಅರ್ಥ ಗರ್ಭಿತವಾಗಿದೆ. ನಿಮ್ಮ ಈ ಕಾಯಕ ಇನ್ನೂ ಮುಂದುವರಿಲಿ. ಈಗಾಗಲೇ ಮೊನ್ನೆ ಹಾಕಿದ್ರಲ್ಲ 2,000 ವ್ಯೂವರ್ಸ್ ಆಗಿ 2,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತೇಳಿ. ಅದು 2 ರಿಂದ 2 ಲಕ್ಷಕ್ಕೆ ಹೋಗಲಿ, 2 ಕೋಟಿಗೆ ಹೋಗಲಿ ಅಂತ ನಂದು ಕೂಡ ಒಂದು ಶುಭ ಹಾರೈಕೆ ಇದೆ ನಿಮಗೆ. ಥ್ಯಾಂಕ್ ಯು. ಮತ್ತು ನಿಮಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಮ್ಮ ಮ್ಯಾಚಲ್ಲಿ ನಿಮ್ಮ ಉಪಸ್ಥಿತಿ ಇರಬೇಕು. ಖಂಡಿತ ಇರ್ತದೆ, ಇದುವರೆಗಿದೆ, ಇನ್ನೂ ಇದ್ದೇ ಇರ್ತದೆ. ಮತ್ತು ಎಲ್ರಿಗೂ ವೆಲ್ಕಮ್, ನಮ್ಮ ಎಲ್ಲ ಗ್ರಾಮಸ್ಥರಿಗೂ ವೆಲ್ಕಮ್. ಜೊತೆಗೆ ಫಸ್ಟ್ ಆಫ್ ಆಲ್ 10ನೇ ತಾರೀಕು ಎಲ್ಲರೂ ಬನ್ನಿ, ನಮ್ಮ ಲೆಜೆಂಡ್ಸ್ಗಳು ಆಡ್ತಾ ಇದ್ದಾರೆ. ಹೌದೌದು, ಅವ್ರನ್ನೊಂದು ಗೇಮ್ ನೋಡಲೇಬೇಕು. ಬರುವ ನೀವು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿಮಗೂ